ಸಿಂಹರಾಶಿ ಮಾನಸಿಕವಾದಂತಹ ಭಯ ಕಾಡ್ತಕ್ಕಂತಹ ದಿವಸ. ಯಾಕೆ ಅಂತ ಗೊತ್ತಿಲ್ಲ. ಯಾವ ಕೆಲಸ ಮಾಡಲಿಕ್ಕೆ ಹೊರಟರು ಅಥವಾ ಇನ್ನೆಲ್ಲೇ ಕೆಲಸಕ್ಕೆ ಮುಂದಾದರೂ ಮಾನಸಿಕವಾಗಿ ಭಯ, ಏನಾಗ್ಬಿಡುತ್ತೋ, ನಾನು ಮಾಡುವಂತಹ ಕೆಲಸದಿಂದ ಎಲ್ಲಿ ತೊಂದರೆಯಾಗುತ್ತೋ, ನನಗೇನು ತೊಂದರೆ ಆಗುತ್ತೋ, ನನ್ನ ಪರಿವಾರಕ್ಕೆ ಏನು ತೊಂದರೆ ಆಗುತ್ತೋ, ನಮ್ಮ ಮನೆಗೆ ಏನು ತೊಂದರೆ ಆಗುತ್ತೋ, ನಮ್ಮ ಪೋಷಕರಿಗೆ ಏನು ತೊಂದರೆ ಆಗುತ್ತೋ, ಹೀಗೆಲ್ಲ ಭಯದ ವಾತಾವರಣ ಮನಸ್ಸಿನಲ್ಲಿ ಅದು ಒಂದು ರೀತಿಯಲ್ಲಿ ಮನೆ ಮಾಡಿರ್ತಕ್ಕಂಥದ್ದಾಗತ್ತೆ. ಸಮಯದ ದುರುಪಯೋಗ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೇವಲ ಯೋಚನೆಯನ್ನು ಮಾಡ್ತಾ ಕೂತ್ಕೊಂಡ್ರೆ ದಿನ ಕಳೆದು ಹೋಗುತ್ತೆ. ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಅದು ನಿಮ್ಮ ಆತ್ಮೋದ್ಧಾರಕ್ಕಿರ್ಬೋದು, ಜಗತ್ತಿನ ಹಿತಕ್ಕಿರ್ಬೋದು, ಸಮಾಜದ ಹಿತದೃಷ್ಟಿಯಿಂದ ಇರ್ಬೋದು, ಅಥವಾ ನಿಮ್ಮ ಪರಿವಾರದವರಿಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದಿರ್ಬೋದು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸುವಂಥದ್ದಿರ್ಬೋದು, ಯಾವುದೇ ಇರ್ಬೋದು, ಸಮಯವನ್ನು ವ್ಯರ್ಥ ಮಾಡುವ ಹಾಗಿಲ್ಲ ಅಂತ ಅರ್ಥ. ಹಿರಿಯರ ಅಥವಾ ಮೇಲಧಿಕಾರಿಗಳ ಕೋಪಕ್ಕೆ ಗುರಿಯಾಗ್ತೀರಿ. ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ನಿಮ್ಮ ಒರಟುತನವೋ, ನೇರ ನುಡಿಯೋ ಅಥವಾ ನಿಮ್ಮ ಸ್ವಭಾವವೋ ಅದೆಲ್ಲವೂ ಅದಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಕಮಿಷನ್ ಏಜೆಂಟ್ಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ವ್ಯವಹಾರದಲ್ಲಿ ನೀವು ನಿರೀಕ್ಷೆಗಿಂತಲೂ ಮೀರಿದಂತಹ ಲಾಭವನ್ನು ನೋಡಲಿಕ್ಕೆ ಅವಕಾಶ ಇದೆ. ಅಪೂರ್ಣವಾದಂತಹ ಕೆಲಸಗಳ ಬಗ್ಗೆ ಚಿಂತನೆಯನ್ನು ನಡೆಸಿ ಆ ಕೆಲಸಗಳನ್ನು ಮತ್ತೆ ಮುಂದುವರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಈ ದಿವಸ ಅದಕ್ಕೆ ಅನುಕೂಲ ಇರತಕ್ಕಂಥದ್ದಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಹೊಟ್ಟೆಯ ಉರಿ, ನೋವು ಕಾಣಬಹುದು. ಅದರ ಬಗ್ಗೆ ಗಮನ ಇರಲಿ. ಬೇರೆಯವರ ಸಹಾಯವನ್ನು ಯಾವುದೇ ಕಾರಣಕ್ಕೂ ನಿರೀಕ್ಷೆ ಮಾಡಬೇಡಿ. ಯಾರೋ ಏನೋ ಸಹಾಯ ಮಾಡ್ತಾರೆ ಅಂತ ಹೇಳಿ ನೀವು ಸುಮ್ಮನಿದ್ದು ಬಿಟ್ಟರೆ ಸಮಯದಲ್ಲಿ ಕೈ ಕೊಡ್ತಾರೆ. ಅದರ ಅನುಭವ ನಿಮಗಾದಾಗ ಕಷ್ಟವನ್ನು ಅನುಭವಿಸ್ತೀರಿ. ಆ ನಿರೀಕ್ಷೆ ಬೇಡ ಅಂತ ಅರ್ಥ. ಲಕ್ಷ್ಮೀ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗ್ತಕ್ಕಂತಹ ಸೂಚನೆ ಕಾಣ್ತಾ ಇದೆ. ಖಂಡಿತವಾಗಿ ದಯಮಾಡಿ ಆ ವರ್ತನೆಯನ್ನು ಧನಾತ್ಮಕವಾಗಿ ಬದಲಾಯಿಸ್ಕೊಳ್ಳಿ. ಅದು ನಿಮಗೇ ಕ್ಷೇಮ ಅಂತ ಹೇಳಬೇಕಾಗಿದೆ. ನಿಮ್ಮ ಹವ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಬೇರೆಯವರು ಅದನ್ನು ಗುರುತಿಸಬೇಕು, ಅದಕ್ಕೆ ಬೆಲೆಯನ್ನು ಕೊಡಬೇಕು ಅಂತಾದರೆ ನಿಮ್ಮ ಹವ್ಯಾಸಗಳನ್ನು ಮೊದಲು ನೀವು ಗಟ್ಟಿ ಮಾಡ್ಕೊಳ್ತಾ ಬರಬೇಕು. ಆ ನಂತರದಲ್ಲಿ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಗೊತ್ತಾಗಬೇಕಾದಂಥದ್ದು, ಅದಕ್ಕೆ ಬೆಲೆ ಸಿಕ್ಕಬೇಕಾದಂಥದ್ದು. ಪ್ರೇಯಸಿ ಅಥವಾ ಪ್ರಿಯಕರ ಪರಸ್ಪರವಾಗಿ ನಂಬಿಕೆಯನ್ನು ಇಟ್ಕೊಳ್ಬೇಕಾದಂತಹ ದಿವಸ. ನಂಬಿಕೆಗೆ ಚ್ಯುತಿ ಬಂತು ಅಂತಾದರೆ ಇಲ್ಲಿಯವರೆಗಿನ ನಿಮ್ಮ ವ್ಯವಹಾರವಾಗಲಿ, ಮಾತುಕತೆಯಾಗಲಿ, ನಿಮ್ಮ ಬಂಧುತ್ವ ಆಗಲಿ, ಸ್ನೇಹ ಆಗಲಿ, ಪ್ರೀತಿಯಾಗಲಿ ಯಾವುದಕ್ಕೂ ಕೂಡ ಬೆಲೆ ಇಲ್ಲದೆ ಇರೋ ಹಾಗೆ ಆಗುವಂಥದ್ದಾಗುತ್ತೆ. ನಂಬಿಕೆಯಿಂದಲೇ ಈ ಪ್ರಪಂಚ ನಿಂತಿರುವಂಥದ್ದು. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅನುಮಾನ ಇರಬೇಕು ಮನುಷ್ಯನಿಗೆ, ಆದರೆ ಅನುಮಾನವೇ ಪ್ರಧಾನವಾದಾಗ ಕಷ್ಟವಾದೀತು ಅಂತಕ್ಕಂಥದ್ದು. ಬೆನ್ನು ನೋವಿನ ಸಮಸ್ಯೆ ಕಾಡಬಹುದು. ದೂರದೂರಿನ ಪ್ರಯಾಣ ಬೇಡ, ವಿಶೇಷವಾಗಿ ವಾಹನ ಚಾಲನೆ ಬೇಡ ಇತ್ಯಾದಿಗಳನ್ನೆಲ್ಲ ಗ್ರಹಗತಿಯ ದೃಷ್ಟಿಯಿಂದ ಹೇಳಬೇಕಾದಂಥದ್ದು. ಇವನ್ನೆಲ್ಲ ಪಾಲನೆ ಮಾಡಿದರೆ ನಿಮಗೇ ಕ್ಷೇಮವೇ ಹೊರತು ಬೇರೆ ಯಾರಿಗೂ ಕೂಡ ಅದರಿಂದ ಅನುಕೂಲ ಇಲ್ಲ. ವಿದ್ಯಾರ್ಥಿಗಳಿಗೆ ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸ. ಅಂತಹ ವಾತಾವರಣಗಳಿರುತ್ತೆ. ಅದು ನಿಮಗೆ ಶಾಲೆಯದೋ ಅಥವಾ ಕಾಲೇಜಿಂದು ಅಥವಾ ನೀವು ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿಷಯದ್ದು ಅದು ವಿಶೇಷವಾಗಿ ಫಲವನ್ನು ನೀಡುವಂತಹ ಕೆಲಸ. ಅಜೀರ್ಣ ಸಮಸ್ಯೆಯಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದಾಗತ್ತೆ. ಅಜೀರ್ಣ ಅನ್ನೋದೇ ಒಂದು ಸಮಸ್ಯೆ, ಅದರಿಂದ ಮತ್ತೆ ಸಮಸ್ಯೆಗಳು ಉಂಟಾಗುತ್ತೆ ಎನ್ನುವಂತಹ ಅರ್ಥ. ಶಿವಾರಾಧನೆಯನ್ನು ಮಾಡಿ, ಶಿವನ ಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ನಿಮ್ಮ ವೃತ್ತಿ, ನೌಕರಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಕ್ಷೇತ್ರ, ಇಲ್ಲಿ ವಿಶೇಷವಾದಂತಹ ಶ್ಲಾಘನೆಯನ್ನು ಪಡೀಲಿಕ್ಕೆ ಅವಕಾಶ ಇದೆ. ನಿಮ್ಮ ಪ್ರತಿಭೆ, ನಿಮ್ಮ ಕೆಲಸದ ಒಂದು ಶೈಲಿ, ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಇರತಕ್ಕಂತಹ ಸೇವೆ, ನಿಮ್ಮ ಒಂದು ಶ್ರದ್ಧೆ, ಭಕ್ತಿ, ಕಾರ್ಯಗೌರವ ಇದೆಲ್ಲವೂ ಕೂಡ ನಿಮ್ಮನ್ನು ಶ್ಲಾಘನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಕ್ಕೋದ್ರಿಂದ ಸಂತೋಷವಾಗಿ ದಿನವನ್ನು ಕಳೀತೀರಿ. ಇದು ಸ್ವಭಾವದಿಂದ ಬರ್ತಕ್ಕಂಥದ್ದು, ಸ್ವಾಭಾವಿಕವಾದಂಥದ್ದು. ಯಾವಾಗ ನೀವು ಕಷ್ಟಪಡ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಬಿಡ್ತು ಅಂತಂದರೆ ಅದಕ್ಕಿಂತ ಸಮಾಧಾನ, ಸಂತೋಷ ಮತ್ತೊಂದಿಲ್ಲ ಅಂತ ಅರ್ಥ. ವ್ಯಾಪಾರದ ನಿಮಿತ್ತ, ವ್ಯವಹಾರದ ನಿಮಿತ್ತ ಪ್ರವಾಸವನ್ನು ಮಾಡಬೇಕಾಗತ್ತೆ. ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ನಮ್ಮ
ಪೂರ್ವಿಕರು ನಡೆದುಕೊಂಡು ಬಂದಂತಹ ರೀತಿ, ನಮಗೋಸ್ಕರವಾಗಿ ಬಿಟ್ಟು ಕೊಟ್ಟಂತಹ, ಬಿಟ್ಟು ಹೋದಂತಹ ಶಿಷ್ಟ ಸಂಪ್ರದಾಯಗಳು, ಸನಾತನ ಧರ್ಮ, ಇಲ್ಲಿರ್ತಕ್ಕಂತಹ ಮೌಲ್ಯ ನಮಗೆ ಬಹಳ ವಿಶೇಷವಾದಂಥದ್ದು ಅನ್ನುವಂತಹ ಸಮಾಧಾನ ನಿಮಗೆ ಸಿಕ್ಕತ್ತೆ. ಒಡ ಹುಟ್ಟಿದವರ ಜೊತೆಯಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವಂಥದ್ದು, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧುಗಳು, ಆತ್ಮೀಯ ಸ್ನೇಹಿತರು, ಪ್ರಾಣ ಸ್ನೇಹಿತರು, ಇವರ ಜೊತೆಯಲ್ಲಿ ಒಂದು ರೀತಿಯ ವಿಶೇಷವಾದಂತಹ ಒಡನಾಟಕ್ಕೆ ಅವಕಾಶ ಆಗತ್ತೆ. ನಾಯಕತ್ವದ ಗುಣ ನಿಮ್ಮನ್ನು ಹೆಚ್ಚು ಗೌರವಾನ್ವಿತರನ್ನಾಗಿ ಮಾಡುತ್ತೆ. ಆ ಲೀಡರ್ಶಿಪ್ ಅಂತ ಏನು ಹೇಳ್ತೀವಿ ಅದು ನಿಮ್ಮಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಹಾಗೆ ಅನುಕೂಲ ಇದ್ದವರು ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಕಲಾವಿದರಿಗೆ, ಕಲಾ ರಸಿಕರಿಗೆ, ಚಲನಚಿತ್ರ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ವಿಶೇಷವಾಗಿ ಗೌರವ ಸಿಗ್ತಕ್ಕಂಥದ್ದು, ವಿಶೇಷವಾಗಿ ಅವರಿಗೆ ಒಂದಷ್ಟು ಅನುಕೂಲತೆಗಳಾಗ್ತಕ್ಕಂತಹ ದಿವಸ. ಇದಲ್ಲದೆ ಬೇರೆ ಬೇರೆ ಕಲಾಕ್ಷೇತ್ರದಲ್ಲಿ, ನಾಟಕವೇ ಮೊದಲಾದಂತಹ ಕಲಾಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಸಾಧನೆಯನ್ನು, ಸೇವೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸುವಂಥದ್ದು, ಅವರಿಗೆ ಗೌರವವನ್ನು ನೀಡ್ತಕ್ಕಂಥದ್ದು, ಅವರಿಗೆ ಇನ್ನಷ್ಟು ಮತ್ತಷ್ಟು ಸ್ಥಾನಮಾನಗಳನ್ನು ಕೊಡ್ತಕ್ಕಂತಹ ಕೆಲಸ ಈ ದಿವಸ ಆಗುತ್ತೆ ಅಂತ ಅರ್ಥ. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಅಭಿವೃದ್ಧಿಯನ್ನು, ಅಭ್ಯುದಯವನ್ನು ಕಾಣೋದಕ್ಕೆ ಅವಕಾಶವಾಗ್ತಕ್ಕಂಥದ್ದಾಗುತ್ತೆ. ಗಂಭೀರವಾದಂತಹ ಸಮಸ್ಯೆಗಳು ಏನೇ ಇರಲಿ ಅದೆಲ್ಲವನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾರ್ಗಗಳು ಸಿಗ್ತಾ ಹೋಗುತ್ತೆ. ಅಂತಹ ಮಾರ್ಗಗಳನ್ನು, ಸದವಕಾಶವನ್ನು ನೀವು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಮನೆಯ ಅಲಂಕಾರ, ನವೀಕರಣ ಅಥವಾ ಮನೆಯಲ್ಲಿ ಏನೋ ಒಂದು ರೀತಿಯ ಹೊಸ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಒಂದಷ್ಟು ಪದಾರ್ಥಗಳನ್ನು ಕೊಂಡುಕೊಳ್ತಕ್ಕಂಥದ್ದು, ಖರೀದಿ ಮಾಡುವಂಥದ್ದು, ಅದಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡುವಂಥದ್ದಾಗತ್ತೆ. ಮಾನಸಿಕವಾಗಿ ಮಾತ್ರ ತುಂಬ ಒತ್ತಡಗಳಿರುತ್ತೆ. ಯಾಕೆ ಅಂತಂದರೆ ಆಲೋಚನೆಗಳು ಹಲವಿರುತ್ತೆ. ಎಲ್ಲ ಆಲೋಚನೆಗಳನ್ನು ಪೂರೈಸಬೇಕು ಅಂತಕ್ಕಂತಹ ಮನಸ್ಥಿತಿ ಇರತಕ್ಕಂಥವ್ರಿಗೆ ಆ ಕೆಲಸ ಇನ್ನೂ ಆಗಲಿಲ್ವಲ್ಲ ಅನ್ನುವಂತಹ ಒತ್ತಡಗಳು ಮತ್ತೆ ಮತ್ತೆ ಕಾಡುವಂಥದ್ದಾಗತ್ತೆ. ಅಂತಹ ಒತ್ತಡಗಳು ಧನಾತ್ಮಕವಾಗಿದ್ದರೆ ಸದಾ ಅದಕ್ಕೆ ಸ್ವಾಗತ ಅಂತಕ್ಕಂಥದ್ದು. ಅಗತ್ಯವಾಗಿ ಬೇರೆಯವರ ಕೆಲಸವನ್ನೂ ಕೂಡ ನೀವು ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಯಾವುದೋ ಒಂದು ದಾಕ್ಷಿಣ್ಯಕ್ಕೊಳಗಾಗ್ತೀರಿ ಅಥವಾ ಅನಿವಾರ್ಯತೆ ನಿಮಗೆ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಅರ್ಥ. ಚಂಡಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.